ಏನು ಆಡ್ತಾನಂದ್ರೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪವಿತ್ರಾಸ್ ಕ್ರಿಯೇಷನ್. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆಗಿತ್ತು ಹೊರಗಡೆ ಹೋಗಿ, ಸೊ ಹಾಗಾಗಿ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಹೊರಗಡೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ. ನಾನು ಹೀಗೆ ಸ್ಕ್ರಾಲ್ ಮಾಡ್ತಾ ಇರಬೇಕಾದ್ರೆ ಇನ್ಸ್ಟಾಗ್ರಾಮ್ ಪೇಜಿಂದ ನೋಡಿರುವಂಥದ್ದು. ಸೊ ಬೆಟರ್ ಲೈಕ್ ಒನ್ ಡೇ ಫುಲ್ ಚಿಲ್ ಮಾಡ್ಬೋದು ಅಂತ ಹೇಳಿ ನಾವು ಅಂದ್ಕೊಂಡಿದ್ದು ಆರ್ಡೀಸ್ ನೇಚರ್ ರೆಸಾರ್ಟ್ಗೆ ಹೋಗೋಣ ಅಂತ ಹೇಳಿ. ಎಸ್, ಇಲ್ಲಿಗೆ ಬಂದಾಯಿತು. ಆಲ್ರೆಡಿ ಗಾಡಿಗಳೆಲ್ಲ ಪಾರ್ಕಿಂಗ್ ಆಯಿತು. ಈ ಒಂದು ಆರ್ಡೀಸ್ ನೇಚರ್ ರೆಸಾರ್ಟ್ ಬಂದು ಬನ್ನೇರುಘಟ್ಟ ರೋಡು, ಶಿವನಹಳ್ಳಿ ವಿಲೇಜು, ರಾಗಿಹಳ್ಳಿ ಪೋಸ್ಟು, ಜಿಗಣಿ ಹೋಬಳಿ, ಆನೇಕಲ್ ತಾಲೂಕು ಹತ್ರ ಬರುತ್ತೆ. ಸೊ ಮೆಜೆಸ್ಟಿಕ್ಕಿಂದ 43 ಕಿಲೋಮೀಟರ್ಸ್ ಇದೆ. ಹಾಗೆ ನಮ್ಮ ಮನೆಯಿಂದ 51 ಕಿಲೋಮೀಟರ್ಸ್ ಆಗುತ್ತೆ. ಹೆಂಗೋ ಹಾಗೂ ಹಿಂಗೂ ಮಾಡಿ 10:30ಗೆಲ್ಲ ಬಂದ್ವಿ, ಇಲ್ಲಿ ಒಳಗಡೆ ರೀಚ್ ಆದ್ವಿ. ನಾವು ತೊಗೊಂಡಿರೋಂತಹ ಪ್ಯಾಕೇಜು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಒನ್ ಡೇ ಪ್ಯಾಕೇಜು. ಬೆಳಗ್ಗೆ 10:30 ಚೆಕ್-ಇನ್ ಟೈಮಿಂಗ್ ಆದರೆ, ಹಾಗೆ 6 o'clock ಚೆಕ್ಔಟ್ ಟೈಮಿಂಗ್ಸ್ ಇರುತ್ತೆ. ನೋಡ್ತಾ ಇದ್ದೀರಲ್ಲ ಎಂಟ್ರಿನೇ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ, ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡ್ಕೊಳ್ತಾ ಇದೆ ಈ ಒಂದು ಗ್ರೀನರಿ ನಮ್ಮನ್ನು. ಅಲ್ಲೋಗಿ ಬಿಲ್ಲಿಂಗ್ ಮಾಡ್ತಿರೋದು ಅದೆಲ್ಲ ಮಾಡು, ಅದೆಲ್ಲ ಬಿಲ್ಲಿಂಗ್ ಮಾಡ್ತಿರೋದು ಅದೆಲ್ಲ. ಅದು ತಿಕ್ಕಿ ವಿಲೇಜ್. ಈ ವಾರ ಅದೆಲ್ಲ ಹೆವಿ ಕಾಸ್ಟ್ಲಿ, ಅದೆಲ್ಲ ಈ ಥರ ಉಳ್ಕೊಳಕ್ಕೆ ಹೆವಿ ಕಾಸ್ಟ್ಲಿ. ಇಲ್ಲಿ ಚೆನ್ನಾಗಿರ್ತದೆ, ಬರಮ್ಮ ಆಟ ಆಡ್ಬೋದು, ಯಾವತ್ತೋ ಒಂದು ದಿವಸ ಬರೋದು ನಾವು. ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಹೊರಗಡೆ ಹೋದಾಗ ಇಂಥ ಸಣ್ಣ ಪುಟ್ಟ ಮಿಸ್ಟೇಕ್ ಆದಾಗ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು. ಬಿಕಾಸ್ ಅದರಿಂದ ಆ ಡೇ ಫುಲ್ಲು ಹಾಳಾಗುತ್ತೆ. ಇದು ನನಗನ್ಸಿದ್ದು, ಅದರಿಂದ ತಪ್ಪಿದ್ರೆ ಪ್ಲೀಸ್ ಕ್ಷಮಿಸಿ. ಈ ರೆಸಾರ್ಟ್ನೊಳಗಡೆ ನೆಟ್ವರ್ಕ್ ಇಶ್ಯೂ ಇರೋ ಕಾರಣದಿಂದ ಕಾರ್ಡ್ ಆರ್ ಕ್ಯಾಶ್ನೇ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಅವ್ರಿಗೆ ಕೂಡ ಹೇಳ್ತಾರೆ, ಇವನ್ ನಾನು ಕೂಡ ಈ ವಿಡಿಯೋದಲ್ಲಿ ಮತ್ತೆ ಹೇಳ್ತಾ ಇದ್ದೀನಿ, ಒಂದು ವೇಳೆ ಹೋಗೋದಿದ್ರೆ ಕ್ಯಾಶ್ ಆರ್ ಕಾರ್ಡ್ನೇ ಕ್ಯಾರಿ ಮಾಡಿ ಅಂತ ಹೇಳಿ. ಯಾಕಂದರೆ ಈಸಿ ಟು ಪೇ, ತಲೆನೋವಿರೋದಿಲ್ಲ, ಅವ್ರಿಗೂ ತಲೆನೋವಿರಲ್ಲ, ನಿಮಗೂ ತಲೆನೋವಿರೋದಿಲ್ಲ ಅಂತ. ಥಿಂಗ್ಸ್ ಇಟ್ಕೊಳ್ಳೋಕ್ಕೆ ಲಾಕರ್ ಬೇಕಂದರೆ 100 rupees ನಾವು ಡೆಪಾಸಿಟ್ ಮಾಡಬೇಕು. ಚೆಕ್ಔಟ್ ಆದಾಗ ಅಮೌಂಟ್ನ ರಿಟರ್ನ್ ಮಾಡ್ತಾರೆ. ಇಲ್ಲಿ ಪೇ ಮಾಡಿದ್ದಾಯಿತು. ಮತ್ತು ಏನಾದರೂ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಬೇಕು ಅಂತಂದರೆ ಅಲ್ಲೇ ನಾವು ಪೇ ಮಾಡಬೇಕು. ಅಲ್ಲಿ ಲೆಫ್ಟ್ ಸೈಡ್ ನಿಮಗೆ ಲೇಕ್ ವ್ಯೂ ರೆಸ್ಟೋರೆಂಟ್ ಅಂತ ಸಿಗುತ್ತೆ. ಅಲ್ಲಿ ಲಂಚ್ ಪ್ರೊವೈಡ್ ಮಾಡ್ತೀವಿ. 1 o'clock to 3 o'clock ತನಕ ಲಂಚ್ ಪ್ರೊವೈಡ್ ಮಾಡ್ತೀವಿ. ಬಟ್ 2 o'clock ಒಳಗಡೆ ವೆಲ್ಕಮ್ ಮಾಡ್ತೀವಿ. ಬಫೆ ಸಿಸ್ಟಮ್ ಇದೆ. ಅದ್ರ ಆಪೋಸಿಟ್ ಒಂದು ವುಡನ್ ಬ್ರಿಡ್ಜ್ ಇರುತ್ತೆ. ಈಗ ಆಪೋಸಿಟ್ ಒಂದು ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ ಕ್ರಾಸ್ ಮಾಡಿ ನೀವು ಲೆಫ್ಟ್ ತಗೊಂಡ್ರೆ ಇಂಡೋರ್ ಔಟ್ಡೋರ್ ಇಲ್ಲ ಔಟ್ಡೋರ್ ಆ್ಯಕ್ಟಿವಿಟೀಸ್ ಬಂದಿರುತ್ತೆ. ಸ್ವಿಮ್ಮಿಂಗ್ ಪೂಲ್ ಎರಡು ಪೂಲಿಗೆ ಬಂದು ಟೈಮಿಂಗ್ಸ್ 4 ಗಂಟೆವರೆಗೂ ಇರುತ್ತೆ. 4 ಗಂಟೆಗೆ ಸ್ಟಾರ್ಟ್ ಆಗೋದು, 4 ಗಂಟೆ ಕ್ಲೋಸ್ ಆಗುತ್ತೆ. ಇವಾಗ ಓಪನ್ ಇದೆ, 4 ಗಂಟೆ ಕ್ಲೋಸ್ ಆಗುತ್ತೆ. 3:30ರಿಂದ 4:30 ತನಕ ಇಂಡಿಯನ್ಸ್ ಬಿಸ್ನೆಸ್ ಇತ್ತು. 4:30ರಿಂದ 5:30 ತನಕ ಹೈಟಿ ಮತ್ತು ಸ್ನ್ಯಾಕ್ಸ್ ಪ್ರೊವೈಡ್ ಮಾಡ್ತೀವಿ. ಇವಿಷ್ಟು ಅಡ್ವೆಂಚರ್ ಗೇಮ್ಸ್ ನಮ್ಮ ಹತ್ರ ಇದೆ. ಈ ಅಡ್ವೆಂಚರ್ ಗೇಮ್ಸ್ಗೆ ನಿಮಗೆ 14 ಕೂಪನ್ಸ್ ಅಂತ. ಅದು ಅವ್ರವ್ರ ಮೇಲೆ ಡಿಪೆಂಡ್ ಅಲ್ವಾ. ಇವಾಗ ಲಾಸ್ಟ್ ಟೈಮ್ ಒಂದು ಲೈಕ್ ಒಂದು 57 ಇರುತ್ತೆ ಒಬ್ರು ಆಂಟಿಗೆ ಏಜು. ಇವಾಗ ಹೋಗ್ತಾ ಅಷ್ಟು ಮಾಡ್ಕೊಂಡು ಹೋಗಿದ್ದಾರೆ. ಸೊ ಆ ಥರ ಡಿಫೆನ್ಸ್. ಮತ್ತು ಅನ್ಲಿಮಿಟೆಡ್ ಫುಡ್ ಇರುತ್ತೆ, ಹಾಗೆ ಒಳ್ಳೊಳ್ಳೆ ಗೇಮ್ಸ್ ಇರುತ್ತೆ. ನೀವೆಲ್ಲ ಕೂಡ ಕವರ್ ಮಾಡ್ಕೋಬೋದು. ಐ ಥಿಂಕ್ ಒನ್ ಡೇಗೆ ಅದಷ್ಟು ಕವರ್ ಮಾಡೋದು ಸ್ವಲ್ಪ ಕಷ್ಟನೇ. ಯಾಕಂದರೆ ಈ ಒಂದು ರೆಸಾರ್ಟ್ ಸ್ವಲ್ಪ ದೊಡ್ಡದ್ರಿರೋದ್ರಿಂದ, ಅಂದರೆ ಒಂದೊಂದು ಗೇಮ್ ಒಂದೊಂದು ಕಡೆ ಇದೆ. ಸೊ ಹಾಗಾಗಿ ಅಷ್ಟೊಂದು ಈಸಿಯಾಗಿ ಏನು ಇರಲಿಲ್ಲ. ಅಂದರೆ ಒನ್ ಡೇಗೆ ಇದಿಷ್ಟು ಆಟನೂ ಕವರ್ ಮಾಡೋದು ಸ್ವಲ್ಪ ಕಷ್ಟ ಇದೆ. ನಮ್ಮಂಥವ್ರಾದರೆ ಹೆಂಗೋ ಆಡ್ಬಿಡ್ಬೋದು, ಅಥವಾ ತುಂಬ ಚಿಕ್ಕವರು ಅಥವಾ ಸ್ವಲ್ಪ ವಯಸ್ಸಾಗಿರೋರು ಬಂದರೆ ಸ್ವಲ್ಪ ಕಷ್ಟನೇ. ಆ ಡೇ ರೆಸಾರ್ಟ್ ಜರ್ನಿ ಶುರುವಾಗದೆ ವೆಲ್ಕಮ್ ಡ್ರಿಂಕಿಂದ. ಒಳ್ಳೆ ಮ್ಯೂಸಿಕ್ ಹಾಕ್ತಾರೆ, ಹಾಗೆ ಚಿಲ್ ಮಾಡಿಕೊಂಡು ಫುಲ್ ಆ ಡ್ರಿಂಕ್ನ ಕುಡ್ಕೊಂಡು ಈ ಒಂದು ರೆಸಾರ್ಟ್ ಜರ್ನಿ ಸ್ಟಾರ್ಟ್ ಮಾಡೋಣ. ಆರ್ಡೀಸ್ ನೇಚರ್ ರೆಸಾರ್ಟ್ ಬಂದು ಇನ್ನು ಹೆಸರಿಗೆ ತಕ್ಕಂತೆ ನೇಚರ್ನಿಂದನೇ ತುಂಬೋಗಿದೆ ಅಂತಲೇ ಹೇಳಬಹುದು. ಇದು ಕಂಪ್ಲೀಟಾಗಿ ನೇಚರ್ ಮಧ್ಯೆನೇ ಕ್ರಿಯೇಟ್ ಮಾಡಿರುವಂತಹ ರೆಸಾರ್ಟ್ ಆಗಿದೆ. ಇಲ್ಲಿ ಔಟ್ಡೋರ್ ಗೇಮ್, ಇಂಡೋರ್ ಗೇಮ್, ಸಾಕಷ್ಟು ಗೇಮ್ಸ್ಗಳಿದೆ. ಪೇ ಮಾಡಿ ಆಡೋ ಆ್ಯಕ್ಟಿವಿಟಿ ಸಹ ಇದೆ, ಅದನ್ನು ಕೂಡ ನೀವು ಟ್ರೈ ಮಾಡಬಹುದು.
ಈಗಾಗಲೇ ಸಮ್ಮರ್ ಹಾಲಿಡೇಸ್ ಶುರುವಾಗಿದೆ. ಮಕ್ಕಳಿಗೆ ಮನೇಲಿ ಕೂತು ಕೂತು ಬೋರ್ ಹೊಡಿತಿರುತ್ತೆ. ಎಲ್ಲಾದರೂ ಒನ್ ಡೇ ಹೊರಗಡೆ ಕರ್ಕೊಂಡು ಹೋಗೋಣ ಅಂತಂದರೆ ಇದು ಒಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಮಕ್ಕಳಂತೂ ಸಖತ್ ಎಂಜಾಯ್ ಮಾಡ್ತಾರೆ. ನೀವು ನೋಡ್ತಾ ಇದ್ದೀರಾ, ಇದೊಂಥರ ಲೇಕ್ ವ್ಯೂ ಪಾಯಿಂಟು. ಇದು ಮ್ಯಾನ್ ಮೇಡೇನೆ, ಬಟ್ ಆದರೂ ಕೂಡ ಇದರೊಳಗಡೆ ಬೋಟಿಂಗ್ ಎಲ್ಲ ಮಾಡ್ಬೋದು. ಚೆನ್ನಾಗಿದೆ. ನಡ್ಕೊಂಡು ಅಲ್ಲ ಜೇನ್ ತರ ಐತ ಜೇನ್ ಅಲ್ಲ ಇದು ಅಂಜೋ ತರನ ಅಂಜಲ್ಲ ಅಂಜಲಿ. ರೋಪ್ ಆಕ್ಟಿವಿಟೀಸೇ ಇಲ್ಲಿ ಸ್ಪೆಷಲ್ ಗೇಮ್ಸ್ ಅಂತ ಹೇಳ್ಬೋದು. ಸಖತ್ ಥ್ರಿಲ್ಲಿಂಗ್ ಆಗಿತ್ತು ರೋಪ್ ಆಕ್ಟಿವಿಟೀಸ್ ಎಲ್ಲ. ಸ್ವಲ್ಪ ಭಯ ಕೂಡ ಆಯಿತು. ಆಲ್ಮೋಸ್ಟ್ ನಾನು ಫಸ್ಟ್ ಟೈಮ್ ಏನಲ್ಲ, ಹಿಂದೆ ಕೂಡ ಆಡಿದ್ದೆ, ಬಟ್ ಆದರೂ ಕೂಡ ಹೆದರಿಕೆ ಆಗ್ತಾಯಿತ್ತು. ನನ್ನ ತಮ್ಮ ಮತ್ತು ನನ್ನ ತಂಗಿಗಳಂತೂ ತುಂಬ ಚೆನ್ನಾಗಿ ಆಟ ಆಡಿದ್ರು. ಇನ್ಫ್ಯಾಕ್ಟ್ ನಮ್ಮಮ್ಮ ಯಾವುದಕ್ಕೆ ಆಗಲಿ ಅಷ್ಟು ಬೇಗ ಮುಂದೆ ಹೋಗಲ್ಲ. ಬಟ್ ಈ ಆಟ ಆಡಿದ್ದು ನೋಡಿ ನನಗಂತೂ ಕರ್ಕೊಬಂದಿದ್ದು ತುಂಬಾ ಖುಷಿ ಆಯಿತು. ನಾವೇನು ಪೇ ಮಾಡಿದ್ವಿ, ನಮ್ಮಮ್ಮ ಈ ಒಂದು ಆಟಕ್ಕೆ ಸಾಕು ಅನ್ನೋಷ್ಟು ಖುಷಿ ಆಯಿತು. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಈ ಒಂದು ಆಟ. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ಟ್ರೈ ಮಾಡಿ. ಒಂಥರ ಥ್ರಿಲ್ಲಿಂಗ್ ಆಗಿತ್ತು ಅಂತಲೇ ಹೇಳ್ಬೋದು. ಇನ್ನು ನೋಡ್ತಾ ಇದ್ದೀರಾ, ರೋಪ್ ಆಕ್ಟಿವಿಟೀಸ್ ಮಾಡ್ತಾಯಿದ್ದೀವಿ. ಇದಂತೂ ಕಾಲೆಲ್ಲ ನಡುಗ್ತಾ ಇತ್ತು. ಜೊತೆಲಿ ಹಾಗೆ ಬೋಟಿಂಗ್ ಸಹ ಹೋದ್ವಿ. ಆ ಲೇಕ್ ತೋರಿಸಿದ್ನಲ್ಲ, ಆ ಲೇಕಲ್ಲಿ ನಾನು ನನ್ನ ತಂಗಿ ಡ್ರೈವ್ ಮಾಡ್ತಾಯಿದ್ವಿ, ಮತ್ತು ಇನ್ನೊಂದು ತಂಗಿ ನಮ್ಮಮ್ಮ ಹಿಂದೆ ಕೂತಿದ್ರು. ಅವರು 2 ರೌಂಡ್ ಹೋಗಿ ಬನ್ನಿ ಅಂತ ಹೇಳಿದ್ರೆ ನಾವು ಆಲ್ಮೋಸ್ಟ್ ಒಂದು 4 ರೌಂಡ್ ಹೊಡಿದ್ವಿ. ಚೆನ್ನಾಗೈತಾ? ಒಂದೇ ಕಡೆ ಈ ಕಡೆ ಕಾಲ್ ತೆಗಿ, ಕಾಲ್ ತೆಗಿ. ಸೈಡ್ ಮೇಲೆ ಕಾಲು ಇವಾಗ ಅನ್ನಿಲ್ವಾ ಅಂತಿಲ್ವಾ ಅಂತ. ಚೆನ್ನಾಗಿತ್ತು. ಸೊ ಈ ರೆಸಾರ್ಟಲ್ಲಿ ನೀರಿನ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕಡೆ ನೀರು ಅವೈಲಬಲ್ ಇರುತ್ತೆ. ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಬರೀ ನೀರೇ ಕುಡಿಯೋಣ ಅನ್ನಿಸ್ತಿರುತ್ತೆ. ಈ ರೆಸಾರ್ಟ್ ಆಂಬಿಯನ್ಸ್ ಮಾತ್ರ ಸಖತ್ ಕಲರ್ಫುಲ್ ಆಗಿದೆ. ಫುಲ್ ನೇಚರ್ ಮಧ್ಯೆನೇ ಇರುವಂತಹ ಫೀಲ್ ಕೊಡುತ್ತೆ. ಇದು ಬನ್ನೇರುಘಟ್ಟ ಝೂ ಅಲ್ಲಿ ಮಹೇಶಪ್ಪ, ಅಂದರೆ ಬನ್ನೇರುಘಟ್ಟ ಕಾಡಿನ ಒಂದು ಮೂಲೆಯಲ್ಲಿ ಯಾಕೆ ಹಿಂಗೆ ತಳ್ತಿದ್ಯಾ ನನ್ನ? ರೆಸಾರ್ಟ್ ಮಾಡಿದ್ದಾರೆ. ವಿಡಿಯೋ ಆಗ್ಬೇಕಂತಾನೆ ಹೇಳ್ತಿದ್ಯಾ? ಥ್ಯಾಂಕ್ಸ್. ನಾನು ಎಲ್ಲೋ ಬೆಂಗಳೂರಲ್ಲೇ ಮಾಡೋರೆ ಅಂತ. ಇಲ್ಲ, ನಾನು ನಮ್ಮೂರಲ್ಲಿ ಮಾಡಿದ್ದಾರೆ ಅನ್ಕೊಂಡೆ. ಇಲ್ಲಲ್ಲ ಅದು ಗೇಮ್ಸ್ ಇದಾವೆ. ಹಾಂ ಬನ್ರಿ. ಇದಕ್ಕೆ ಒಬ್ಬನ್ ಗಮನಿಸ ಗಂಗಮ್ಮನ ಸ್ಟೈಲ್ ಏನ? ರೋಲರ್ ಇಲ್ವಾ ಐತ್ ನೋಡು, ಅರೆ ನೀರಿಲ್ಲ. ಇದು ರೋಲರ್ ಹೊರಗಡೆ ಬಿಟ್ಬಿಟ್ಟು ಗಂಗಮ್ಮ. ನಾವಂತೂ ಒಂದು ರೇಂಜ್ಗೆ ಅಲ್ಲಿರೋ ಆಟಗಳೆಲ್ಲ ಆಡಿ ಮುಗಿಸಿದ್ವಿ ಅಂತಲೇ ಹೇಳ್ಬಹುದು. ಬಾರ ಈ ಕಡೆ ಅಂಜನಾ, ಬಾ ಈ ಕಡೆ. ಎಷ್ಟು ಸತಿ ಆಡ್ತೀಯ? ಕೈ ನೋವು ಬರಲ್ವಿ? ಹಂಗಲ್ಲ, ಎಲ್ಲ ಕಲರ್ ಬಿಡ್ಬೇಕು. ನಾನು ಎಲ್ಲೋಗೆ ಎಲ್ಲ ಬಿಟ್ಟಿದ್ದು ತಿಳ್ಕೊ. ಎಲ್ಲ ಎಲ್ಲ ಅದು ನೀನು ಉಂಡ ಒಳಗಡೆ ಒಂದ್ ರೌಂಡ್ ಇದೆ ನೋಡು, ಅದಕ್ ಬಿಡ್ಬೇಕು. ವಾ ಎಲ್ಲ ಕಲರ್ ಅಲ್ಲಿ ಒಳಗಡೆ ಒಂದು ಎಲ್ಲೋ ಕಲರ್ ಟ್ರೈ ಮಾಡ್ತೀನಿ. ರೌಂಡ್ ಇರೋದಕ್ಕೆ ನೋಡಪ್ಪ, ಎಲ್ಲ ಬಿಟ್ರೆ ಅದು ಸರಿ ಹೋಗುತ್ತೆ. ಇನ್ನೊಂದೈತಿ ಕೊಡೋ. ಅಂತೂ ಈ ಗೇಮ್ನು ಆಡಿ ಮುಗಿಸಾಯ್ತು. ಮತ್ತು ಈಗ ಪೂಲ್ಗೆ ಹೋಗೋ ಟೈಮು. ಪೂಲ್ ಅಂತೂ ಹೆವಿ ಸಕ್ಕತ್ತಾಗಿತ್ತು. ಗೊತ್ತಾಗಿದ್ರೆ ಇದು 4 o'clock ಮೇಲೆ ಪೂಲ್ ಓಪನ್ ಆಗುತ್ತೆ. ಬೇಗ ಬಾಪ.
ಬಂದಿ ಜಂಪಿಂಗ್ ಹಾಗೆ ರೆಸಾರ್ಟ್ನ ಕಿರು ಪರಿಚಯ ಮಾಡಿಕೊಡ್ತೀನಿ ನೋಡಿ, ಅಂದರೆ ಎಲ್ಲೆಲ್ಲಿ ಏನೇನಿದೆ ಅಂತ ಹೇಳಿ. ಹಾಗೆ ಒಂದು ಸಣ್ಣದಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ಇನ್ನೊಂದು ಮಿಸ್ಸಿಂಗ್ ಪಾರ್ಟ್ ಏನಪ್ಪ ಅಂತಂದರೆ ಫುಡ್ದು ನಾನು ಯಾವುದೂ ವಿಡಿಯೋ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ. ಸೊ ಹಾಗಾಗಿ ಈ ಒಂದು ರೆಸಾರ್ಟ್ ವಿಡಿಯೋದಲ್ಲಿ ಫುಡ್ದು ಇರಲ್ಲ. ಸೊ ಸಾರಿ. ಟು ಬಿ ಹಾನೆಸ್ಟ್ ಹೇಳಬೇಕು ಅಂದರೆ ನನಗೇನು ಫುಡ್ ಅಷ್ಟೇನು ಇಷ್ಟ ಆಗಿಲ್ಲ. ಬಟ್ ಇಲ್ಲಿ ಸ್ಪೆಷಲ್ ಇರೋದು ಫುಡ್ಡಿಗೇನೆ. ಇಲ್ಲಿ ಅಂದರೆ ಅನ್ಲಿಮಿಟೆಡ್ ಪಾನಿಪುರಿ ಸಿಗುತ್ತೆ, ಸ್ವೀಟ್ ಸಿಗುತ್ತೆ, ಜೊತೆಲಿ ನಾನ್ ವೆಜ್ ಲವರ್ಸ್ಗೆಲ್ಲ ಒಳ್ಳೊಳ್ಳೆ ತಂದೂರಿ ಹಾಗೆ ಹೀಗೆ ಎಲ್ಲ ಸಿಗುತ್ತೆ. ಬಟ್ ಸಿಗೋದೇನೆ ಸತ್ಯ. ನಾವು ಪ್ಯೂರ್ ವೆಜಿಟೇರಿಯನ್ ಆದ್ದರಿಂದ ಸ್ವಲ್ಪ ಅಂದರೆ ವೆಜ್ಜು ಐಟಮ್ಸ್ಗಳು ಓಕೆ ಬಟ್ ಟೇಸ್ಟ್ ವೈಸ್ ಎಲ್ಲ ಚೆನ್ನಾಗೇ ಇತ್ತು. ಏನಂದರೆ ತುಂಬ ಬೇಗ ಹೊಟ್ಟೆ ತುಂಬ್ತಾಯಿತ್ತು. ಮತ್ತು ಅಷ್ಟೊಂದು ಲೈಕ್ ಮಾಡೋ ಅಷ್ಟೇನು ಚೆನ್ನಾಗಿಲ್ಲ. ನನಗೆ ಔಟ್ ಆಫ್ 5ಗೆ ನಾನು ಫುಡ್ಡಿಗೆ 3 ರೇಟಿಂಗ್ಸ್ ಕೊಡ್ತೀನಿ. ಸೊ ಹಾಗಾಗಿ ಫುಡ್ಡನ್ನು ನಾನು ವೀಡಿಯೋನೂ ಮಾಡ್ಕೊಳ್ಳೋಕೆ ಹೋಗಿಲ್ಲ. ಬಟ್ ಈವ್ನಿಂಗ್ ಸ್ನ್ಯಾಕ್ಸಲ್ಲಿ ಮಾತ್ರ ಪಾನಿಪುರಿ ಮತ್ತು ಹಾಗೆ ಪಡ್ಡು ಇನ್ಕ್ಲೂಡ್ ಆಗಿರುತ್ತೆ. ಪಾನಿಪುರಿ ಮಾತ್ರ ಎಕ್ಸಲೆಂಟ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಇನ್ನೇನು ಟೈಮ್ ಆಗ್ತಾ ಬರ್ತಾಯಿದೆ, ಚೆಕ್ಔಟ್ ಟೈಮ್ ಆಯಿತು. ಪೂಲಲ್ಲಿದ್ವಿ, ಪೂಲಲ್ಲೆಲ್ಲ ಆಟ ಆಡಿ ಒಳ್ಳೆ ಸ್ನಾನ ಮುಗಿಸ್ಕೊಂಡು ಹಾಗೆ ಫ್ರೆಶ್ ಅಪ್ ಆದ್ವಿ. ಅಂದರೆ ಓವರಾಲ್ ಹೇಳಬೇಕಂದ್ರೆ ತುಂಬಾ ಚೆನ್ನಾಗಿದೆ ರೆಸಾರ್ಟು. ಬಟ್ ಫುಡ್ಡು ಅಷ್ಟಕ್ಕಷ್ಟೇ. ಫುಡ್ ಒಂದು ಬಿಟ್ಟರೆ ಓಕೆ, ಇನ್ನೆಲ್ಲನೂ ಚೆನ್ನಾಗಿದೆ. ಎಸ್, ಇದಾಗಿತ್ತು ನಮ್ಮ ಆಡಿ ನೇಚರ್ಸ್ ರೆಸಾರ್ಟ್ನ ಟ್ರಿಪ್ ಅಂತಲೇ ಹೇಳ್ಬೋದು. ಸಖತ್ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಐ ಥಿಂಕ್ ನಿಮಗೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ನಾನು ಕೂಡ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.